Hi, hello friends, welcome back to Mission Teacher Academy. In today's class, we are going to learn one of the most important grammar topic, that is if clause. If clause ಅನ್ನುವಂತಹ ಗ್ರಾಮರ್ ಟಾಪಿಕ್ SSLC ಅಂತೂ 1 ಮಾರ್ಕಿಗೆ ಬಂದೇ ಬರುತ್ತೆ. ಅದು MCQ ಆದ್ರೂ ಬರ್ಬಹುದು, ಇಲ್ಲ 1 ಮಾರ್ಕ್ ಕ್ವಶನ್ ಆಗಾದ್ರೂ ಬರ್ಬಹುದು. ಇನ್ನು PUC, HSTR, GPSTR ಹೀಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಸಹ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಡ್ ಕ್ಲಾಸ್ ಅನ್ನ ಕೇಳ್ತಾ ಹೋಗೋಣ. ಹಾಗಿದ್ರೆ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. What is an if clause? First, let's see the meaning. An if clause is a conditional sentence. It shows a condition and result. ಇದೊಂದು ಕಂಡೀಷನಲ್ ಅಂದ್ರೆ ಒಂದು ಷರತ್ತಿರುವಂತಹ ಸೆಂಟೆನ್ಸ್. ಇಟ್ ಶೋಸ್ ಅ ಕಂಡೀಷನ್ ಅಂಡ್ ರಿಸಲ್ಟ್. ಒಂದು ಸೆಂಟೆನ್ಸ್ ನಲ್ಲಿ ನೀವು ಕಂಡೀಷನ್ ಅನ್ನು ನೋಡ್ತೀರಾ ಮತ್ತೆ ಅದರ ರಿಸಲ್ಟ್ ಅನ್ನು ಸಹ ನೋಡ್ತೀರಾ. ಇದು ಆದ್ರೆ ಈ ರಿಸಲ್ಟ್ ಬರುತ್ತೆ. ಈ ತರ ಸೆಂಟೆನ್ಸ್ ಗಳು. ಸ್ಟ್ರಕ್ಚರ್ ಅನ್ನ ನೋಡಿ. ಇಫ್ ಪ್ಲಸ್ ಕಂಡೀಷನ್ ಕಾಮಾ ರಿಸಲ್ಟ್. ಸೊ ಇಲ್ಲಿ ಇಫ್ ಪ್ಲಸ್ ಕಂಡೀಷನ್ ಎರಡು ಸೆಂಟೆನ್ಸ್ ಗಳಿರುತ್ತೆ. ಒಂದು ಕಾಮ ಇದೆ ನೋಡಿ ಮಧ್ಯದಲ್ಲಿ. ಅದು ಎರಡು ಸೆಂಟೆನ್ಸ್ ಗಳನ್ನ ಬೇರೆ ಬೇರೆ ಮಾಡುತ್ತೆ. ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಫ್ ಯು ಸ್ಟಡಿ ಹಾರ್ಡ್ you will pass the exam. First, if you study hard, comma tana if clause. Okay? You will pass the exam ಅನ್ನುವಂಥದ್ದು ಮೇನ್ ಕ್ಲಾಸ್. ಇದರ ಅರ್ಥ ಏನು? ನೀನು ಸ್ಟಡಿ ಹಾರ್ಡ್ ಚೆನ್ನಾಗಿ ಓದಿದ್ರೆ, ಕಠಿಣ ಪರಿಶ್ರಮವನ್ನ ಪಟ್ಟಿದ್ರೆ, ಯು ವಿಲ್ ಪಾಸ್ ದ ಎಕ್ಸಾಮ್, ನೀನು ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀಯ. ಸೊ ಫಸ್ಟ್ ಇರುವಂತದ್ದು ಕಂಡೀಷನ್, ನೀನು ಓದ್ಬೇಕು. ಓಕೆನಾ? ಸೆಕೆಂಡ್ ಇರುವಂತದ್ದು ರಿಸಲ್ಟ್, ನೀನು ಓದಿದ್ರೆ ನೀನ್ ಖಂಡಿತ ಏನಾಗ್ತೀಯ, ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀಯ ಅನ್ನುವಂಥದ್ದು ರಿಸಲ್ಟ್. ಇವತ್ ಮಳೆ ಬಂದ್ರೆ ನಾನ್ ಟೀ ಮಾಡ್ಕೊಂಡು ಕುಡಿತೀನಿ. ಸೊ ಮಳೆ ಬಂದಿಲ್ಲ ಅಂದ್ರೆ ನಾನು ಕುಡಿಯಲ್ಲ ಅಂತ ಟೀನ. ಸೊ ಒಂದಕ್ಕೊಂದು ಲಿಂಕ್ ಇರುವಂತಹ ಸೆಂಟೆನ್ಸ್. ಫಸ್ಟ್ ಇರುವಂತದ್ದು ಕಂಡೀಷನ್, ಸೆಕೆಂಡ್ ಇರುವಂತದ್ದು ರಿಸಲ್ಟ್. ಓಕೆ, ಕೆಳಗಡೆ ಒಂದು ನೋಟ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಅ ಕಾಮಾ ಇಸ್ ಯೂಸ್ಡ್ ಓನ್ಲಿ ವೆನ್ ದ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ದ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಅಲ್ಲಿ ಕಾಮಾ ಯಾವಾಗ ಬರತ್ತಪ್ಪ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಇಫ್ ಬಂದ್ರೆ ಮಾತ್ರ. ಕೆಲವೊಂದು ಸೆಂಟೆನ್ಸಸ್ ಗಳಲ್ಲಿ ಏನಾಗತ್ತೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಇಫ್ ಬರುತ್ತೆ. ಓಕೆನಾ? ಅಲ್ಲಿ ಕಾಮಾ ಹಾಕುವಂತ ಅವಶ್ಯಕತೆ ಇಲ್ಲ. ನೋಡಿ, ಫಸ್ಟ್ ಇಫ್ ಬಂದಿದೆ, ಇಫ್ ಯು ಸ್ಟಡಿ ಹಾರ್ಡ್, ಇಫ್ ಅನ್ನುವಂಥದ್ದು ಫಸ್ಟ್ ಬಂದಿದೆ ಅಲ್ವಾ? ಸೊ ಇಲ್ಲಿ ನೀವು ಕಾಮವನ್ನ ಹಾಕ್ಬೇಕು ಇಫ್ ಕ್ಲಾಸಿಗೆ. ಓಕೆನಾ? ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಜಾಸ್ತಿ ಡೀಪ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು ನೀವು. ಕಂಡೀಷನ್ ಮತ್ತೆ ರಿಸಲ್ಟ್ ಗಳಿರತ್ತೆ. ಫಸ್ಟ್ ಪಾರ್ಟ್ ಏನಿದ್ರು ಕಂಡೀಷನ್, ಸೆಕೆಂಡ್ ಪಾರ್ಟ್ ಅದರ ರಿಸಲ್ಟ್ ಆಗಿರುತ್ತೆ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಟೈಪ್ಸ್ ಆಫ್ ಇಫ್ ಕ್ಲಾಸಸ್. ಸೊ ಇಫ್ ಕ್ಲಾಸ್ ಅನ್ನುವಂಥದ್ರಲ್ಲೂ ಸಹ ಏನಾಗಿದೆ, ಟೈಪ್ಸ್ ಇದೆ. ಯಾವ್ಯಾವ್ದಪ್ಪ ಹಾಗಿದ್ರೆ? ಹೌ ಮೆನಿ ಟೈಪ್ಸ್ ಆರ್ ದೇರ್? ದೇರ್ ಆರ್ 4 ಟೈಪ್ಸ್. ಝೀರೋ ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್. ಸೊ 4 ಪ್ರಕಾರಗಳನ್ನ ನಾವು ಇಲ್ಲಿ ನೋಡಬಹುದು. ಫಸ್ಟ್ ಒನ್ ಇಸ್ ಅ ಝೀರೋ ಕಂಡೀಷನಲ್, ಸೆಕೆಂಡ್ ಒನ್ ಇಸ್ ಅ ಫಸ್ಟ್ ಕಂಡೀಷನಲ್, ಥರ್ಡ್ ಒನ್ ಸೆಕೆಂಡ್ ಕಂಡೀಷನಲ್, ಫೋರ್ತ್ ಒನ್ ಥರ್ಡ್ ಕಂಡೀಷನಲ್. Let's see one by one. Okay? Before that, ನೀವು ಈಸಿಯಾಗಿ ಹೇಗೆ ಐಡೆಂಟಿಫೈ ಮಾಡಬಹುದು? ಝೀರೋ ಕಂಡೀಷನಲ್ ಕ್ವಶನ್ಸ್ ಗಳನ್ನ ಯೂಶುವಲ್ ಆಗಿ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಉಳಿದ 3 ಕಂಡೀಷನಲ್ ಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಇದೊಂದು ಚಾರ್ಟ್ ಅನ್ನ, ಇದೊಂದು ಟೇಬಲ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಸೆಂಟೆನ್ಸು ನಿಮ್ಗೆ ಗೊತ್ತಿದೆ ಅಲ್ವಾ? ಸಪೋಸ್ ಆ ಸೆಂಟೆನ್ಸ್ ನಲ್ಲಿ ಇರುವಂತಹ ವರ್ಬ್ V1 ಅಲ್ಲಿದ್ರೆ, ಅಂದ್ರೆ ಆ ವರ್ಬಿನ ಫಸ್ಟ್ ಫಾರ್ಮ್ ನಲ್ಲಿದ್ರೆ,
V1 V2 V3 ಕೇಳಿರ್ತೀರಾ, ವರ್ಬ್ ಫಾರ್ಮ್ಸ್ಗಳು ಅಲ್ವಾ. ಸಪೋಸ್ ಸಿಂಗ್ ಅಂತ ಇದ್ರೆ ಸಿಂಗ್ ಅನ್ನುವಂಥದ್ದು V1, V2 ಸ್ಯಾಂಗ್, V3 ಸಂಗ್. ಸಿಂಗ್ ಸ್ಯಾಂಗ್ ಸಂಗ್ ಅಲ್ವಾ. ಸೊ V1 ಫಾರ್ಮ್ ಅಲ್ಲಿ ಇದ್ರೆ ಅಂದ್ರೆ ಫಸ್ಟ್ ಫಾರ್ಮ್ ಸಿಂಗಲ್ ಇದೆ ನೋಡಿ, ಇಲ್ಲಿ ಎಕ್ಸಾಂಪಲ್ ಈಟ್ ಅಂತ ಕೊಟ್ಟಿದ್ದೇನೆ. ಫಸ್ಟ್ ಫಾರ್ಮ್ ನಲ್ಲಿ ಇದ್ರೆ ಏನಾಗತ್ತೆ, ರಿಸಲ್ಟ್ ಅಲ್ಲಿ ನೀವು ವಿಲ್, ಶಲ್, ಕ್ಯಾನ್ ಅಂದ್ರೆ ಇದು MCQ ಟೈಪ್ ಅಲ್ಲೇ ಇರತ್ತೆ. SSLC ಅಲ್ಲಿ ನಿಮ್ಗೆ ಜಸ್ಟ್ ನೀವು ವಿಲ್ ಅನ್ನ ಏನ್ ಮಾಡ್ಬೇಕು, ಚೂಸ್ ಮಾಡ್ಬೇಕು. ಯಾವಾಗ ಫಸ್ಟ್ ಕಂಡೀಷನ್ ಅಲ್ಲಿ ವರ್ಬ್ V1 ನಲ್ಲಿ ಇದ್ರೆ. ಸಪೋಸ್ V2 ನಲ್ಲಿ ಇದೆ ಅಂತ ಅನ್ಕೊಳ್ಳಿ, ಸೆಕೆಂಡ್ ಫಾರ್ಮ್ ನಲ್ಲಿ ಇದ್ರೆ ವುಡ್, ಶುಡ್, ಕುಡ್ ಇದು ಮೂರರಲ್ಲಿ ಯಾವ್ದಾದ್ರು ಒಂದ್ ಬರುತ್ತೆ. ಯೂಶುವಲ್ ಆಗಿ ಆಪ್ಷನ್ಸ್ ಅಲ್ಲಿ ವುಡ್ ಅನ್ನೇ ಕೊಟ್ಟಿರ್ತಾರೆ. ಓಕೆನಾ. ಇನ್ನು ಸಪೋಸ್ ಸೆಂಟೆನ್ಸ್ ಫಸ್ಟ್ ಕಂಡೀಷನಲ್ ಅಲ್ಲಿ V3 ಅಲ್ಲಿ ವರ್ಬ್ ಇದ್ರೆ ವುಡ್ ಹ್ಯಾವ್, ಶುಡ್ ಹ್ಯಾವ್, ಕುಡ್ ಹ್ಯಾವ್ ಅಂತ ಬರುತ್ತೆ. ನಿಮ್ಗೆ ಈಗ ಅದು ಕನ್ಫ್ಯೂಸ್ ಆಗ್ತಾ ಇರಬಹುದು, ಬಟ್ ನಾನು ಕಂಡೀಷನಲ್ ಅನ್ನ ಹೇಳ್ತಾ ಹೋಗುವಾಗ ಮತ್ತೆ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಈ ಲೆಸನ್ ನಿಮ್ಗೆ ಮುಗಿದ ಮೇಲೆ ಈ ಟೇಬಲ್ ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೊಳ್ತೇನೆ. Anyhow, let's move on to the next slide. First one is the zero conditional. When we use zero conditional, we use the zero conditional to talk about facts, truths, habits and rules that are always true. ಯಾವಾಗ್ಲೂ ಬದಲಾಗದೆ ಇರುವಂತಹ ಯೂನಿವರ್ಸಲ್ ಟ್ರತ್ಗಳು, ಅವುಗಳನ್ನ ಹೇಳುವಾಗ ನಾವು ಝೀರೋ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೇವೆ. ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್, ಕಾಮಾ ಸಿಂಪಲ್ ಪ್ರೆಸೆಂಟ್. ಇಫ್ ಅನ್ನ ಬಿಟ್ಬಿಡಿ, ರಿಮೈನಿಂಗ್ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ಕಾಮಾ ರಿಸಲ್ಟ್, ಇಲ್ಲಿ ಕಂಡೀಷನ್ ಸಹ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇರುತ್ತೆ, ಹಾಗೆ ರಿಸಲ್ಟ್ ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ಇಫ್ ಕ್ಲಾಸು ಸಿಂಪಲ್ ಪ್ರೆಸೆಂಟ್, ಮೇನ್ ಕ್ಲಾಸು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಅದು ಝೀರೋ ಕಂಡೀಷನಲ್ ಅಂತ ಹೇಳ್ಬೋದು. ನೋಡಿ ಎಕ್ಸಾಂಪಲ್, ಇಫ್ ಯು ಹೀಟ್ ವಾಟರ್, ಕಾಮಾ ಇಟ್ ಬಾಯ್ಲ್ಸ್. ಯು ಹೀಟ್ ವಾಟರ್. ಸೊ ಯು ಹೀಟ್ ವಾಟರ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಹಾಗೆ ಇಟ್ ಬಾಯ್ಲ್ಸ್ ಅನ್ನುವಂಥದ್ದು ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಸೊ ಇಲ್ಲಿ ಕಂಡೀಷನ್ ಸಹ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಮತ್ತೆ ರಿಸಲ್ಟ್ ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇದೆ. ಇಫ್ ಯು ಟಚ್ ಫೈರ್ ಇಟ್ ಬರ್ನ್ಸ್. ನೋಡಿ ಟಚ್ ಅನ್ನುವಂಥದ್ದು V1 ಫಾರ್ಮ್. ನೀವು ಫಸ್ಟ್ ಏನ್ ಮಾಡ್ಬೇಕು, ಒಂದು ಸೆಂಟೆನ್ಸ್ ನಲ್ಲಿ ಈ ಇಫ್ ಕ್ಲಾಸ್ ಅಲ್ಲಿ ಕೊಟ್ಟಿರುವಂತಹ ವರ್ಬ್ ಅನ್ನ ಐಡೆಂಟಿಫೈ ಮಾಡ್ಕೊಳ್ಬೇಕು. ಅದು V1 ಅಲ್ಲಿ ಇದೆ ಅಂದ್ರೆ ಅದು ಏನಾಗತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ ಮತ್ತೆ ಝೀರೋ ಕಂಡೀಷನಲ್ ಆಗಿರುತ್ತೆ. ಎರಡು ಕಡೆಗೂ V1 ಅಲ್ಲೇ ಇರ್ಬೇಕು. ಓಕೆನಾ. ಇಫ್ ಇಟ್ ಬರ್ನ್ಸ್, ಸಾರಿ, ಇಫ್ ಇಟ್ ರೇನ್ಸ್ the road become wet. The road become wet. If you don't water plants, they die. ಸೊ ಇವೆಲ್ಲ ಝೀರೋ ಕಂಡೀಷನಲ್ ಟೈಪ್. ಇದರ ಯೂಸಸ್ ಏನು ಆಲ್ರೆಡಿ ಹೇಳ್ದಾಗೆ, ಸೈಂಟಿಫಿಕ್ ಫ್ಯಾಕ್ಟ್ಸ್ ಗಳನ್ನ ಹೇಳುವಾಗ, ಅಥವಾ ಯೂನಿವರ್ಸಲ್ ಟ್ರತ್ ಗಳನ್ನ ಹೇಳುವಾಗ, ಹ್ಯಾಬಿಟ್ಸ್ ಅನ್ನ ಹೇಳುವಾಗ, ಅಥವಾ ರೂಲ್ಸ್ ಅನ್ನ ಹೇಳುವಾಗ ನಾವು ಝೀರೋ ಕಂಡೀಷನಲ್ ಅಲ್ಲಿ ಹೇಳ್ತೇವೆ, ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ತೇವೆ. ಸೈಂಟಿಫಿಕ್ ಫ್ಯಾಕ್ಟ್ಸ್ ಅಂದ್ರೆ ಏನು, ಇಫ್ ಯು ಫ್ರೀಸ್ ವಾಟರ್ ಇಟ್ ಬಿಕಮ್ಸ್ ಐಸ್. ನೀವು ನೀರನ್ನ ಫ್ರೀಸ್ ಮಾಡಿದ್ರೆ ಏನಾಗತ್ತೆ, ರಿಸಲ್ಟ್ ಇಟ್ ಬಿಕಮ್ಸ್ ಐಸ್, ಅದು ಐಸ್ ಆಗತ್ತೆ. ಯೂನಿವರ್ಸಲ್ ಟ್ರತ್, ಇಫ್ ದ ಸನ್ ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್. ಸಪೋಸ್ ಸೂರ್ಯಾಸ್ತ ಆದ್ರೆ ಏನಾಗತ್ತೆ, ಕತ್ಲಾಗತ್ತೆ. ಹ್ಯಾಬಿಟ್ಸ್, ಇಫ್ ಐ ವೇಕ್ ಅಪ್ ಅರ್ಲಿ ಐ ಎಕ್ಸಸೈಸ್. ನಾನು ಒಂದ್ ವೇಳೆ ಬೆಳಿಗ್ಗೆ ಬೇಗ ಎದ್ರೆ ನಾನು ಎಕ್ಸಸೈಸ್ ಮಾಡ್ತೇನೆ.
ರೂಲ್ಸ್ ಗಳನ್ನ ಹೇಳುವಾಗ ಇಫ್ ಸ್ಟೂಡೆಂಟ್ಸ್ ಕಮ್ ಲೇಟ್ ದೇ ಸೈನ್ ದ ಲೇಟ್ ರಿಜಿಸ್ಟರ್. ಅವ್ರೇನಾದ್ರು ಲೇಟ್ ಆಗಿ ಬಂದ್ರೆ ಸ್ಟೂಡೆಂಟ್ಸು ಲೇಟ್ ಅಂತ ರಿಜಿಸ್ಟರ್ ಮಾಡಬೇಕು, ಅಲ್ಲಿ ಸೈನ್ ಮಾಡಬೇಕು ರಿಜಿಸ್ಟರ್ ಅಲ್ಲಿ. ಓಕೆನಾ? ಇದು ಝೀರೋ ಕಂಡೀಷನಲ್ ಟೈಪ್ ಆಗಿರುತ್ತೆ. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ಸಿಂಪಲ್ ಆಗಿರುವಂತದ್ದು. ಕಂಡೀಷನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ, ರಿಸಲ್ಟ್ ಸಹ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟೈಪ್, ಫಸ್ಟ್ ಕಂಡೀಷನಲ್. We use the first conditional to talk about possible or likely future situations. If a condition happens, a future result is expected. ಸಪೋಸ್ ಯಾವುದೋ ಒಂದು ಘಟನೆ ನಡೆದ್ರೆ ಫ್ಯೂಚರ್ ಅಂದ್ರೆ ಮುಂದೆ ಈ ತರ ಆಗ್ಬಹುದು ರಿಸಲ್ಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಟೈಮ್ ನಲ್ಲಿ ನಾವು ಫಸ್ಟ್ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೇವೆ. ಈಗ ಸ್ಟ್ರಕ್ಚರ್ ನೋಡ್ಕೊಂಡ್ ಬರೋಣ. ಇಫ್ ಪ್ಲಸ್ ಸಿಂಪಲ್ ಪ್ರೆಸೆಂಟ್ ವಿಲ್ ಪ್ಲಸ್ V1 ಅಂದ್ರೆ ಇಲ್ಲಿ ಕಂಡೀಷನ್ ಅಥವಾ ಇಫ್ ಕ್ಲಾಸ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇರುತ್ತೆ. ಆದ್ರೆ ಮೇನ್ ಕ್ಲಾಸ್ ರಿಸಲ್ಟ್ ಏನಾಗಿರುತ್ತೆ, ಸಿಂಪಲ್ ಫ್ಯೂಚರ್ ಟೆನ್ಸ್ ಗೆ ಹೋಗುತ್ತೆ. ವಿಲ್ ಪ್ಲಸ್ V1 ಅಂತ ಇದೆ ಅಲ್ವಾ? ನೋಡಿ ಎಕ್ಸಾಂಪಲ್, ಇಫ್ ಇಟ್ ರೇನ್ಸ್ we will stay at home. ಇಫ್ ಇಟ್ ರೇನ್ಸ್ ಅನ್ನುವಂಥದ್ದು ಕಂಡೀಷನ್, ವಿ ವಿಲ್ ಸ್ಟೇ ಅಟ್ ಹೋಮ್ ಅನ್ನುವಂಥದ್ದು ಫ್ಯೂಚರ್ ರಿಸಲ್ಟ್. ಏನಾಗತ್ತೆ, ಮಳೆ ಬಂದ್ರೆ, ಒಂದ್ ವೇಳೆ ಮಳೆ ಬಂದ್ರೆ ನಾವು ಮನೆಯಲ್ಲಿ ಇರ್ತೇವೆ, ಫ್ಯೂಚರ್ ರಿಸಲ್ಟ್ ಅದು. ಇಫ್ ಯು ಕಾಲ್ ಮೀ ಐ ವಿಲ್ ಹೆಲ್ಪ್ ಯು. ನೀನ್ ಒಂದ್ ವೇಳೆ ನನ್ಗೆ ಕಾಲ್ ಮಾಡಿದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ. ಇಫ್ ಶಿ ಸ್ಟಡೀಸ್ ಶಿ ವಿಲ್ ಪಾಸ್. ಅವಳು ಓದಿದ್ರೆ ಇವತ್ತು ಅವಳು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾಳೆ. ಇಫ್ ಯು ಫಿನಿಶ್ ಅರ್ಲಿ ಯು ಕ್ಯಾನ್ ಗೋ ಹೋಮ್. ನೀನು ಕೆಲಸವನ್ನ ಬೇಗ ಮುಗಿಸಿದ್ರೆ ನೀನು ಮನೆಗೆ ಹೋಗ್ಬಹುದು. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫಸ್ಟ್ ಕಂಡೀಷನಲ್. ಇದರ ಯೂಸಸ್ ಏನ್ ಹಾಗಿದ್ರೆ, ವಾರ್ನಿಂಗ್ಸ್. ಇಫ್ ಯು ಡೋಂಟ್ ವೇರ್ ಅ ಹೆಲ್ಮೆಟ್ ಯು ವಿಲ್ ಗೆಟ್ ಹರ್ಟ್. ಏನಾದ್ರೂ ವಾರ್ನಿಂಗ್ ಕೊಡ್ಬೇಕಿದ್ರೆ, ನೀನು ಹೆಲ್ಮೆಟ್ ಅನ್ನ ಹಾಕದೆ ಇದ್ರೆ ನಿನಗೆ ಇಂಜುರಿ ಆಗಬಹುದು. ಅಡ್ವೈಸ್ ಅಂದ್ರೆ ಸಲಹೆಗಳನ್ನ ಕೊಡ್ಬೇಕಿದ್ರೆ. ಇಫ್ ಯು ಸ್ಟಡಿ ರೆಗ್ಯುಲರ್ಲಿ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ನೀನು ರೆಗ್ಯುಲರ್ ಆಗಿ ಓದ್ತಾ ಇದ್ರೆ ನೀವು ಒಳ್ಳೆ ಮಾರ್ಕ್ ಅನ್ನ ಪಡಿಬಹುದು ಫ್ಯೂಚರ್ ಎಕ್ಸಾಮ್ಸ್ ಅಲ್ಲಿ. ಪಾಸಿಬಲ್ ಫ್ಯೂಚರ್ ಸಿಚುವೇಶನ್ಸ್. ಇಫ್ ಇಟ್ ಈಸ್ ಸನ್ನಿ ಟುಮಾರೋ ವಿ ವಿಲ್ ಪ್ಲೇ ಕ್ರಿಕೆಟ್. ನಾಳೆ ಏನಾದ್ರೂ ಬಿಸಿಲಿದ್ರೆ ನಾವು ಕ್ರಿಕೆಟ್ ಅನ್ನ ಆಡಬಹುದು. ಪ್ರಾಮಿಸಸ್, ಭರವಸೆಯನ್ನ ನೀಡುವಾಗ. ಇಫ್ ಯು ವರ್ಕ್ ಹಾರ್ಡ್ ಐ ವಿಲ್ ರಿವಾರ್ಡ್ ಯು. ಸಪೋಸ್ ನೀನೇನಾದ್ರೂ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಐ ವಿಲ್ ರಿವಾರ್ಡ್ ಯು, ನಾನು ನಿನ್ಗೆ ಏನ್ ಮಾಡ್ತೇನೆ, ಗಿಫ್ಟ್ಸ್ ಅನ್ನ ಕೊಡ್ತೇನೆ ಅಂತ ಏನೋ ಒಂದು ಪ್ರಾಮಿಸ್ ಮಾಡ್ತಾರೆ. ನೀನೇನಾದ್ರು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನು ನಿನಗೆ ಸೈಕಲ್ ಅನ್ನ ತೆಗೆಸ್ಕೊಡ್ತೇನೆ. ಈ ತರ ಪ್ರಾಮಿಸಸ್ ಗಳನ್ನ ಮಾಡುವಾಗ ಏನ್ ಮಾಡ್ತೇವೆ, ಫಸ್ಟ್ ಕಂಡೀಷನಲ್ ಟೈಪ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಇಫ್ ಕ್ಲಾಸ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ಮೇನ್ ಕ್ಲಾಸ್ ಅಥವಾ ರಿಸಲ್ಟ್ ಅನ್ನುವಂಥದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇರುತ್ತೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಇಲ್ಲಿ second conditional. We use the second conditional to talk about imaginary, unreal or unlikely situations in the present or future. ಅಂದ್ರೆ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಈಗ ಅಥವಾ ಭವಿಷ್ಯದಲ್ಲಿ ನಿಜವಾಗಿ ಇಲ್ಲದೆ ಇರುವಂತದ್ದು, ಕಾಲ್ಪನಿಕವಾಗಿರುವಂತದ್ದು ಅಥವಾ
ಸಂಭವಿಸುವಂತ ಸಾಧ್ಯತೆ ಕಡಿಮೆ ಇರುವಂತ ಸಿಚುವೇಶನ್ಗಳನ್ನ ಹೇಳುವಾಗ ನಾವು ಸೆಕೆಂಡ್ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಇದರ ಸ್ಟ್ರಕ್ಚರ್ ಇಫ್ ಪ್ಲಸ್ ಸಿಂಪಲ್ ಪಾಸ್ಟ್ ವುಡ್ ಪ್ಲಸ್ V1. ಇಲ್ಲಿ ಇಫ್ ಕ್ಲಾಸ್ ಅಥವಾ ಕಂಡೀಷನ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಅಲ್ಲಿ ಇರುತ್ತೆ, ರಿಸಲ್ಟ್ ವುಡ್ ಪ್ಲಸ್ V1 ಇರುತ್ತೆ. ಇಲ್ಲಿರುವಂತದ್ದು ಏನಾಯ್ತು, ಇಲ್ಲಿ ವುಡ್ ಆಯ್ತು. ಫಸ್ಟ್ ಕಂಡೀಷನಲ್ ವಿಲ್, ಸೆಕೆಂಡ್ ಕಂಡೀಷನಲ್ ವುಡ್ ಪ್ಲಸ್ V1 ಅಂತಾನೆ ಇರುತ್ತೆ. ಓಕೆನಾ, ಅಂದ್ರೆ ವರ್ಬ್ ಫಾರ್ಮಿನ ಫಸ್ಟ್ ಫಾರ್ಮ್, ವರ್ಬಿನ ಫಸ್ಟ್ ಫಾರ್ಮ್. ಇಫ್ ಶಿ ನ್ಯೂ ದ ಆನ್ಸರ್ ಶಿ ವುಡ್ ಟೆಲ್ ಅಸ್. ಸಪೋಸ್ ಅವಳಿಗೆ ಆನ್ಸರ್ ಗೊತ್ತಿದ್ರೆ ಅವಳು ನಮ್ಗೆ ಹೇಳ್ತಾ ಇದ್ಲು. ಇಫ್ ಐ ಸಾ ಅ ಸ್ನೇಕ್ ಐ ವುಡ್ ರನ್. ನಾನು ಹಾವನ್ನೇನಾದ್ರೂ ನೋಡಿದ್ರೆ ನಾನು ಓಡ್ ಹೋಗ್ತಾ ಇದ್ದೆ. ಇಫ್ ಐ ಹ್ಯಾಡ್ ಅ ಕಾರ್ ಐ ವುಡ್ ರನ್. ನನ್ನ ಹತ್ರ ಕಾರ್ ಇದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಅದನ್ನ ಡ್ರೈವ್ ಮಾಡ್ತಾ ಇದ್ದೆ. ಇಫ್ ಹಿ ಲಿಸನ್ಡ್ ಪ್ರಾಪರ್ಲಿ ಹಿ ವುಡ್ ಅಂಡರ್ಸ್ಟ್ಯಾಂಡ್. ಅವನು ಸರಿಯಾಗಿ ಕೇಳಿಸ್ಕೊಂಡಿದ್ರೆ ಅವನು ಅರ್ಥ ಮಾಡ್ಕೊಳ್ತಿದ್ದ. ಸೊ ಇದರ ಯೂಸಸ್ ಏನು, ಇಮ್ಯಾಜಿನರಿ ಸಿಚುವೇಶನ್ಸ್. ಇಫ್ ಐ ವರ್ ಅ ಬರ್ಡ್ ಐ ವುಡ್ ಫ್ಲೈ. ನಾನೇನಾದ್ರೂ ಒಂದು ಹಕ್ಕಿ ಆಗಿದ್ರೆ ನಾನು ಹಾರ್ತಾ ಇದ್ದೆ, ಡ್ರೀಮ್ಸ್ ಅನ್ನ ಹೇಳುವಾಗ. ಇಫ್ ಐ ಬಿಕಮ್ ಅ ಡಾಕ್ಟರ್, ಇಫ್ ಐ ಬಿಕೇಮ್ ಅ ಡಾಕ್ಟರ್ ಐ ವುಡ್ ಹೆಲ್ಪ್ ಪುವರ್ ಪೀಪಲ್. ನಾನೇನಾದ್ರೂ ಡಾಕ್ಟರ್ ಆಗಿದ್ರೆ ನಾನು ಪುವರ್ ಪೀಪಲ್ಗೆ ಅಂದ್ರೆ ಬಡವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಸಹಾಯ ಮಾಡ್ತಾ ಇದ್ದೆ. ವಿಶಸ್. ಇಫ್ ಐ ಹ್ಯಾಡ್ ಮೋರ್ ಮನಿ ಐ ವುಡ್ ಟ್ರಾವೆಲ್ ದ ವರ್ಲ್ಡ್. ನನ್ನ ಹತ್ರ ರಾಶಿ ಹಣ ಇದ್ರೆ ನಾನು ಜಗತ್ತನ್ನೇ ಸುತ್ತಾ ಇದ್ದೆ. ಇಂಪಾಸಿಬಲ್. ಇಫ್ ಹ್ಯೂಮನ್ಸ್ ಕುಡ್ ಫ್ಲೈ ಟ್ರಾಫಿಕ್ ವುಡ್ ಡಿಸಪಿಯರ್. ಸಪೋಸ್ ಮನುಷ್ಯರಿಗೆ ಹಾರ್ಲಿಕ್ಕೆ ಬರ್ತಾ ಇದ್ರೆ ಟ್ರಾಫಿಕ್ ಕಡಿಮೆ ಆಗ್ತಾ ಇತ್ತು ಅಲ್ವಾ, ಅಥವಾ ಟ್ರಾಫಿಕ್ ಇರ್ತಾನೆ ಇರ್ಲಿಲ್ಲ ಅಲ್ವಾ. ಇವನ್ನೆಲ್ಲ ಹೇಳುವಾಗ ನಾವು ಸೆಕೆಂಡ್ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೇವೆ. ಇಫ್ ಕ್ಲಾಸ್ ಅನ್ನುವಂಥದ್ದು ಏನಾಗಿರುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಇಫ್ ಶಿ ನ್ಯೂ ಅಂತ ಇದೆ. ನ್ಯೂ ಇನ ಫಸ್ಟ್ ಫಾರ್ಮ್ ಯಾವುದು, ನೋ ಅಲ್ವಾ. ನೋ, ನ್ಯೂ, ನೋನ್. ಸೊ ಇಲ್ಲಿ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ ವರ್ಬು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ನ್ಯೂ ಅಂತ ಇದೆ, ಅದಕ್ಕೋಸ್ಕರ ಇಲ್ಲಿ ವುಡ್. ಇಲ್ಲಿಯ ವರ್ಬ್ ಟೆಲ್ ಅನ್ನುವಂಥದ್ದು ಫಸ್ಟ್ ಫಾರ್ಮ್ ಅಲ್ಲೇ ಇದೆ. ಓಕೆನಾ. ನೆಕ್ಸ್ಟ್ ಅಂಡ್ ಲಾಸ್ಟ್ ಕಂಡೀಷನಲ್, third conditional. We use the third conditional to talk about unreal past situations. These are things that did not happen in the past, so we imagine what the result would have been. ಸೊ ಈ ಥರ್ಡ್ ಕಂಡೀಷನಲ್ ಅನ್ನ ನಾವು ಹಿಂದೆ ನಡೆದೇ ಇರುವಂತ ಘಟನೆಗಳ ಬಗ್ಗೆ ಮಾತಾಡ್ಬೇಕಿದ್ರೆ, ಅಥವಾ ಸಪೋಸ್ ಅದ್ ನಡೆದಿದ್ರೆ ಏನಾಗಿರ್ತಿತ್ತು ರಿಸಲ್ಟ್ ಅಂತ ಹೇಳ್ಬೇಕಿದ್ರೆ ಯೂಸ್ ಮಾಡ್ತೇವೆ. ಇದರ ಸ್ಟ್ರಕ್ಚರು ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್, ವುಡ್ ಹ್ಯಾವ್ ಪ್ಲಸ್ V3. ಫಸ್ಟ್ ಕಂಡೀಷನಲ್ ಅಲ್ಲಿ ವಿಲ್ ಇತ್ತು ರಿಸಲ್ಟ್, ಸೆಕೆಂಡ್ ಕಂಡೀಷನಲ್ ಅಲ್ಲಿ ವುಡ್ ಆಯ್ತು, ಥರ್ಡ್ ಕಂಡೀಷನಲ್ ಅಲ್ಲಿ ವುಡ್ ಹ್ಯಾವ್ ಇದೆ. ಮತ್ತೆ ವರ್ಬಿನ ಮೂರನೇ ಫಾರ್ಮ್ ಅನ್ನ ಇಲ್ಲಿ ಬರಿಬೇಕು. ಎಕ್ಸಾಂಪಲ್ ನೋಡಿ, ಇಫ್ ಹಿ ಹ್ಯಾಡ್ ಸ್ಟಡೀಡ್, ಇಫ್ ಹಿ ಹ್ಯಾಡ್ ಸ್ಟಡೀಡ್ he would have passed. ಅವನು ಓದಿದ್ರೆ ಅವನು ಉತ್ತೀರ್ಣನಾಗುತ್ತಿದ್ದ, ಆದ್ರೆ ಅವನು ಓದ್ಲಿಲ್ಲ, ಉತ್ತೀರ್ಣ ಆಗ್ಲಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತದ್ದು. ಓಕೆನಾ. ಇಫ್ ದೇ ಹ್ಯಾಡ್ ಕಾಲ್ಡ್ ಐ ವುಡ್ ಹ್ಯಾವ್ ಹೆಲ್ಪ್ಡ್. ಸಪೋಸ್ ಅವ್ರು ನನ್ಗೆ ಕಾಲ್ ಮಾಡಿದ್ರೆ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಬಟ್ ಅವರು ಕಾಲೇ ಮಾಡ್ಲಿಲ್ಲ. ನಾವೇ ಅನ್ಕೊಳ್ತಾ ಇರುವಂತದ್ದು, ಇಮ್ಯಾಜಿನ್ ಮಾಡ್ಕೊಳ್ತಾ ಇರುವಂತದ್ದು. ಇಫ್ ಇಟ್ ಹ್ಯಾಡ್ ರೇನ್ಡ್ ವಿ ವುಡ್ ಹ್ಯಾವ್ ಸ್ಟೇಡ್ ಅಟ್ ಹೋಮ್. ಮಳೆ ಬಂದಿದ್ರೆ ನಾವು ಮನೇಲೇ ಇರ್ತಿದ್ವಿ, ಆದ್ರೆ ಮಳೆನೇ ಬರ್ಲಿಲ್ಲ. ಅಂದ್ರೆ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರುವಂತದ್ದು, ನಡೆದಿಲ್ಲ ಅದು, ಬಟ್ ನಡೆದಿದ್ರೆ ಹೀಗಾಗಿರ್ತಿತ್ತು ಅಂತ ನಾವು ಊಹೆ ಮಾಡ್ಕೊಳ್ತಾ ಇರುವಂತದ್ದು. ಇಫ್ ಹಿ ಹ್ಯಾಡ್ ಅಪೋಲಜೈಸ್ಡ್
I would have forgive him. ಸಪೋಸ್ ಅವನೇನಾದ್ರೂ ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸಿರ್ತಾ ಇದ್ದೆ, ಆದ್ರೆ ಕ್ಷಮೆನೇ ಕೇಳಲಿಲ್ಲ ಅವನು ಅನ್ನುವಂತ ಅರ್ಥ ಬರುತ್ತೆ. ಇದರ ಯೂಸೇಜ್ ಹೇಗೆ? ಇಂಪಾಸಿಬಲ್ ಪಾಸ್ಟ್ ಸಿಚುವೇಶನ್ಸ್. If I had left earlier, I would have caught the bus. ಸಪೋಸ್ ನಾನೇನಾದ್ರೂ ಬೇಗ ಹೊರಟಿದ್ರೆ ನಾನು ಬಸ್ ಅನ್ನ ಕ್ಯಾಚ್ ಮಾಡ್ತಾ ಇದ್ದೆ, ಆದ್ರೆ ಬೇಗ ಹೊರಡ್ಲೇ ಇಲ್ಲ ನಾನು. ಆ ಟೈಮ್ನಲ್ಲಿ ಇದು ಹೇಳುವಂಥದ್ದು, ಇಮ್ಯಾಜಿನ್ ಮಾಡಿಕೊಂಡು. ರಿಗ್ರೆಟ್ಸ್. ಇಫ್ ಐ ಹ್ಯಾಡ್ ಸ್ಟಡಿಡ್ ಹಾರ್ಡರ್ ಐ ವುಡ್ ಹ್ಯಾವ್ ಸ್ಕೋರ್ಡ್ ಬೆಟರ್ ಮಾರ್ಕ್ಸ್. ನಾನೇನಾದ್ರೂ ಚೆನ್ನಾಗಿ ಓದಿದ್ರೆ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾ ಇದ್ದೆ, ಬಟ್ ಓದೇ ಇಲ್ಲ. ಮಿಸ್ಡ್ ಅಪಾರ್ಚುನಿಟೀಸ್. ಇಫ್ ಐ ಹ್ಯಾಡ್ ಅಪ್ಲೈಡ್ ಫಾರ್ ದ ಜಾಬ್ ಐ ವುಡ್ ಹ್ಯಾವ್ ಗಾಟ್ ಇಟ್. ನಾನೇನಾದ್ರೂ ಆ ಜಾಬಿಗೆ ಅಪ್ಲೈ ಮಾಡಿದ್ರೆ ನನಗದು ಸಿಗ್ತಾ ಇತ್ತು, ಬಟ್ ನಾನು ಅಪ್ಲೈಯೇ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಇಂತಹ ಇಮ್ಯಾಜಿನರಿ ಸಿಚುವೇಶನ್ ಹೇಳುವಾಗ ನಾವು ಥರ್ಡ್ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಸ್ಲೈಡ್. ಒಂದಿಷ್ಟು ಕ್ವಶನ್ಸ್ ಅನ್ನ ನಾನು ಕೊಟ್ಟಿದ್ದೇನೆ. ಇದರ ಆನ್ಸರ್ ಏನಿರ್ಬೋದು ಅಂತ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಅನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಅನ್ನ ಚೆಕ್ ಮಾಡ್ತೇನೆ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.